ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ, ಒಂಥರ ಎಮೋಷನ್ ಪರ್ಸ್ನಲಿ ನನಗೆ. ಏನಕ್ಕಂತ ಅಂದರೆ ನನ್ನ ಲೈಫಲ್ಲಿ ನಡೆದಂಥ ಒಂದು ಸ್ಟೋರಿನ ಹೇಳ್ತೀನಿ. ಆಫ್ಟರ್ ಡಿಗ್ರಿ ಲಿಟ್ರಲಿ ಐ ವಾಸ್ ಜಾಬ್ಲೆಸ್ ಆ್ಯಂಡ್ ಐ ವಾಸ್ ನಾಟ್ ಇವನ್ ಅರ್ನಿಂಗ್ ಸಿಂಗಲ್ ಪೆನ್ನಿ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅದು ಇದು ಅಂತ ಅಂದ್ಕೊಂಡು 1-2-3 ಇಯರ್ಸ್ ಅಲ್ಲೇ ವೇಸ್ಟ್ ಮಾಡಿಕೊಂಡೆ ಆ್ಯಂಡ್ ಐ ವಾಸ್ ಲಿಟ್ರಲಿ ಜಾಬ್ಲೆಸ್. ಆವಾಗ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆಲ್ಲನೂ ಅಮ್ಮ ನಾನೇನು ಕೇಳಿದ್ರು ಕೊಡಿಸೋರು, ಇಲ್ಲ ಅಂತಲ್ಲ. ಬಟ್ ಆವಾಗ ನನ್ನ ಮನಸ್ಸಲ್ಲಿ ಅಂದ್ಕೊತಾ ಇದ್ದೆ, ಇಷ್ಟೆಲ್ಲ ಪೂಜೆ ಮಾಡಿಸ್ಕೊತೀಯ, ನನ್ನ ಕೈಲಿ ನನ್ನ ಸ್ವಂತ ದುಡಿಮೆಯಿಂದ ಒಂದು ಮಲ್ಲಿಗೆ ಹೂವಿನ ಹಾರ ಹಾಕಿಸ್ಕೊಳ್ಳೋ ಶಕ್ತಿನ ನೀನು ನನಗೆ ಕೊಡಲಿಲ್ವಲ್ಲ ಅಂತ ಅಂದ್ಕೊತಾ ಇದ್ದೆ. ಬಿಕಾಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಒಂದು ಹಾರ ಬಂದು ಒಂದು 1500-2000 ರೇಂಜ್ ತನಕ ಹೋಗಿರುತ್ತೆ. ಬಟ್ ಇಫ್ ಐ ಟರ್ನ್ ಬ್ಯಾಕ್ ನೌ, ಅವಳಿಗೆ ಒಂದು ಮಲ್ಲಿಗೆ ಹೂವಿನ ಹಾರ ಮಾತ್ರ ಅಲ್ಲ, ಅವಳಿಗೆ ಉಡಿಸೋ ಸೀರೆಯಿಂದ ಆಗಿರ್ಬೋದು, ಏನೇ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ತೊಗೊಳ್ಳೋವಂಥ ಶಕ್ತಿ ಕೊಟ್ಟಿದ್ದಾಳೆ ನನಗೆ. ನಾನು ಪ್ರತಿ ವರ್ಷವೂ ಡೆಕೋರೇಷನ್ ಏನಿರುತ್ತೆ ಅದನ್ನು ಚೇಂಜ್ ಮಾಡ್ತಾನೆ ಇರ್ತೀನಿ. ಈ ವರ್ಷ ಮಾಡಿದ್ದನ್ನು ಮುಂದಿನ ವರ್ಷ ಮಾಡೋದಿಲ್ಲ. ಬಟ್ ಏನಾದ್ರು ಒಂದು ಹೊಸ ಐಡಿಯಾ ಬಂದರೆ ಹೊಸ ಥರ ಮಾಡಿರ್ತೀನಿ. ಪ್ರತಿಯೊಂದಕ್ಕೂ ನನಗೆ ಧಾರಾಳವಾಗಿ ಖರ್ಚು ಮಾಡೋಷ್ಟು ಶಕ್ತಿ ಕೊಟ್ಟಿದ್ದಾಳೆ. ಅದಕ್ಕೆ ನಾನು ಅವಳಿಗೆ ಎಷ್ಟು ಗ್ರೇಟ್ಫುಲ್ ಆಗಿದ್ದರೂ ಸಾಲದು. ಸೊ ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.